ಬೆಂಗಳೂರಿನಲ್ಲಿ ಕಡಿಮೆಯಾಗಿದೆ ಮತದಾನದ ಪ್ರಮಾಣ. ಬೆಳಗ್ಗೆ ಇದ್ದಂಥ ಹುಮ್ಮಸ್ಸು ಕಡಿಮೆ ಆಗಿದೆ. ಮತದಾರರ ವಿರುದ್ಧ ಹಿರಿಯ ನಟ ಅನಂತ್ ನಾಗ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತದಾನ ಮಾಡದವರನ್ನ ಮತಪಟ್ಟಿಯಿಂದ ತೆಗೆದುಹಾಕಿಬಿಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಯಾರು ನಿರಂತರವಾಗಿ ಮತ ಹಾಕೋದಿಲ್ವೋ ಅವರನ್ನ ಲಿಸ್ಟ್ನಿಂದನೇ ತೆಗೆದುಹಾಕಿ ಅಂದಿದ್ದಾರೆ. ಗಡಿಯಲ್ಲಿ ಯೋಧರು ದೇಶಕ್ಕಾಗಿ ಪ್ರಾಣ ಕೊಡ್ತಾರೆ, ನಿಮಗೆ 1 ಗಂಟೆ ಬಂದು ವೋಟ್ ಮಾಡೋಕ್ಕಾಗಲ್ವಾ, ಇವ್ರ ಮನೆಯಿಂದ ಹೊರಬಂದು ವೋಟ್ ಮಾಡೋಕ್ಕಾಗಲ್ವಾ ಅಂತ ಅನಂತ್ ನಾಗ್ ಅವರು ಪ್ರಶ್ನೆ ಕೇಳಿದ್ದಾರೆ ಆಕ್ರೋಶ ಭರಿತರಾಗಿ. ಇದು ಅವರವರು ಇದು ಪ್ರಜಾಪ್ರಭುತ್ವ ಒಂದು ಒಪ್ಪಿದ ಮೇಲೆ ಎಲ್ಲರೂ ಅದರಲ್ಲಿ ಭಾಗಿಯಾಗಬೇಕು. ಪದೇ ಪದೇ ಅದೇ ಆದಾಗ ನಾವು ಬಂದಾಗಲೆಲ್ಲ ಯಾರು ಬಂದಿಲ್ಲ ಅವ್ರ ಬಗ್ಗೆನೇ ಮಾತಾಡೋದಾಗಿ, ಯಾರು ಬಂದಿದ್ದಾರೆ ಅವ್ರ ಬಗ್ಗೆ ಮಾತಾಡೋದು. ಜಿಲ್ಲೆಗಳಲ್ಲಿ ಮತದಾನ ಐ ಡೋಂಟ್ ವಾಂಟ್ ಎಲ್ಲಿ ಬೇಕಾದರೂ ಕಮ್ಮಿ ಆಗಿ, ಯಾರು ಬರೋದಿಲ್ಲ, ಯಾರು ಮತ ಕಟ್ಟಿದ್ದು ಹೋಗ್ಬೇಕಾದ್ರೆ ಅವ್ರ ಹೆಸರು ಡಿಲೀಟ್ ಮಾಡಿ. ಬಿಗಿನ್ ದಿಸ್ ನಾವು. ಅದರಲ್ಲೂ ಪ್ರಮುಖವಾಗಿ ಯೂತ್ ವೋಟ್ ಆಗ್ತಿಲ್ಲ. ನೀವು ಹಾಗೆ ಹೇಳ್ತೀರಿ, ನಮ್ಗೆ ಹೌ ಡು ಯು ನೋ? ಅಂದ್ರೆ ಸರ್ ನಾವು ಬೆಳಗಿನ ಗಮನಿಸಿದ ಪ್ರಕಾರ ನೀವು ಹಾಗೆ ನೀವು ಡೆಫಿನೆಟ್ ಆಗಿ ಹೇಳೋಕ್ಕಾಗೋದಿಲ್ಲ. ಯೂತ್ಸನ್ನೇ ಯಾಕೆ ಬ್ಲೇಮ್ ಮಾಡ್ತೀರಿ? ಯಾಕೆ ಯಾರು ಬೇರೆಯವರು ಸೀನಿಯರ್ ಸಿಟಿಜನ್ಸ್ ಆಗಿರಬಹುದು, ಆಗಿರಬಹುದು ಅನ್ನೋದು ಬೇಡ. ಅವ್ರ ಸಂಖ್ಯೆ ಜಾಸ್ತಿ. ನೀವು ಲಿಸ್ಟ್ ಐಡೆಂಟಿಫೈ ಮಾಡಿ ಆಮೇಲೆ ಮಾತಾಡಿ. ನೀವು ಯು ಆರ್ ಜರ್ನಲಿಸ್ಟ್, ಯು ಶುಡ್ ಗೆಟ್ ದ ಲಿಸ್ಟ್. ಕಳೆದ ಸಲ ಯಾರು ಹಾಕಿಲ್ಲ, ಏನು ಏಜ್ ಗ್ರೂಪು ನೋಡಿ, ಈ ಸಲ ಯಾರು ಬಂದಿಲ್ಲ ಏಜ್ ಗ್ರೂಪ್ ನೋಡಿ, ಡಿಲೀಟ್ ದರ್ ನೇಮ್ಸ್. ಆಮೇಲೆ ಯೂತ್ ಅಂತ ಹೇಳಿ ಪ್ರತಿ ಸಲ ಯೂತಿಗೆ ಮೇ ಬಿ ಯೂತ್ಸ್ ಆರ್ ವೋಟಿಂಗ್. 75 ವರ್ಷ ಆಯಿತು ಇನ್ನು ಮತದಾನಕ್ಕೆ ಕರ್ತವ್ಯ ಅದು ಅಷ್ಟೇ. ಎಲ್ಲೋ ಅವ್ರ ಜವಾಬ್ದಾರಿಯಲ್ಲೇ ಮಾಡ್ತೀನಿ ಅಂತ ಎಲ್ಲ ಹೇಳ್ತಿದ್ದಾರೆ. ಸೊ ಬೆಳಗ್ಗೆಯಿಂದಲೂ ಕೂಡ ಈ ವಿಚಾರದಲ್ಲಿ ಹೇಳ್ತಾ ಇದ್ವಿ, ನಾವು ಇನ್ನೂ ಕೂಡ 75 ವರ್ಷ ಆದರೂ ಜಾಗೃತಿ ಮೂಡಿಸಬೇಕಾದಂಥ ಎಂಥ ಅನಿವಾರ್ಯತೆ ನಮ್ಮ ದೇಶದಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿ. ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡ ನಂತರ 5 ವರ್ಷಕ್ಕೊಂದು ಸಲ ಬರುವಂಥ ಈ ಮತದಾನದಲ್ಲಿ 1 ಗಂಟೆಯೂ ಕೂಡ ನಾವು ಸಮಯಾವಕಾಶವನ್ನು ಕೊಡದೇ ಇದ್ದರೆ ಹೇಗೆ?